ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ರೇಷನ್ ಕಾರ್ಡ್ ಇರೋಂಥವರಿಗೆ ನಮ್ಮ ರಾಜ್ಯ ಸರ್ಕಾರ 2 ಭರ್ಜರಿ ಗುಡ್ ನ್ಯೂಸ್ಗಳನ್ನ ನೀಡಿದೆ. ಹೌದು, ನಿಮ್ಮದು APL ಆಗಿರಲಿ, BPL ಆಗಿರಲಿ, ಅಂತ್ಯೋದಯ ಕಾರ್ಡ್ ಆಗಿರಲಿ, ಎಲ್ರಿಗೂ ಕೂಡ ಯೂಸ್ಫುಲ್ ಆಗೋ ಒಂದು ಹೊಸ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ಪೆಂಡಿಂಗ್ ಇರುವಂತಹ 4-5 ತಿಂಗಳ ಅನ್ನಭಾಗ್ಯ ಹಣದ ಬಗ್ಗೆ ಕೂಡ ಮಾಹಿತಿ, ಲೇಟೆಸ್ಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮೊದಲನೇದಾಗಿ ನಿಮಗೆ ಏನು ಗುಡ್ ನ್ಯೂಸ್ ಇದೆ ಅಂತ ತಿಳಿಸ್ತೀನಿ ನೋಡಿ. ರೇಷನ್ ಕಾರ್ಡ್ ಇರುತ್ತಲ್ಲ, ನಿಮ್ಮದು APL ಆಗಿರಬಹುದು, BPL ಆಗಿರಬಹುದು, ಅಂತ್ಯೋದಯ ಕಾರ್ಡೇ ಆಗಿರಬಹುದು, ಯಾರ್ದಾದ್ರೂ ಹೆಸರನ್ನ ನೀವು ಸೇರಿಸಬೇಕು ಅಂದ್ಕೊಂಡಿರ್ತೀರಾ ಅಥವಾ ಹೆಸರನ್ನ ಡಿಲೀಟ್ ಮಾಡಿಸ್ಕೋಬೇಕು ಅಂದ್ಕೊಂಡಿರ್ತೀರಾ. ಯಾವಾಗ ಹೆಸರು ಸೇರಿಸಬೇಕು, ನಿಮ್ಮ ಮಗನಿಗೋ ಮಗಳಿಗೋ ಯಾರಿಗೋ ಹೊಸದಾಗಿ ಮದುವೆ ಆಗಿರುತ್ತೆ, ಸೊ ಅವ್ರ ಹೆಸರನ್ನ ಅಲ್ಲಿಂದ ಇಲ್ಲಿಗೆ ನೀವು ಹಾಕಿಸ್ಕೋಬೇಕಾಗಿರುತ್ತೆ. ಅಂದರೆ ತವ್ರ ಮನೆಯಿಂದ ಗಂಡನ ಮನೆಗೆ ರೇಷನ್ ಕಾರ್ಡಲ್ಲಿ ಹೆಸರನ್ನ ಆ್ಯಡ್ ಮಾಡಿಸ್ಬೇಕಾಗಿರುತ್ತೆ. ಮಕ್ಕಳು ಹುಟ್ಟಿರ್ತಾರೆ, ಅವರಿಗೆ ನಾನು ಇನ್ನೂ ಕೂಡ ರೇಷನ್ ಕಾರ್ಡ್ಗೆ ಹೆಸರನ್ನ ಸೇರಿಸಿರೋದಿಲ್ಲ, ಇಷ್ಟು ದಿನ ಬಿಟ್ಟಿರಲಿಲ್ಲ ಅಂತ ಹೇಳಿದರೆ ಅವರೆಲ್ಲರಿಗೂ ಕೂಡ ಗುಡ್ ನ್ಯೂಸು. ನೀವು ನಿಮ್ಮ ಮಕ್ಕಳ ಹೆಸರುಗಳನ್ನ ಅಥವಾ ಯಾರಾದರೂ ಹೆಸರು ಬಿಟ್ಟೋಗಿತ್ತು ಅಂದರೆ ಅವ್ರ ಹೆಸರುಗಳನ್ನ ಸೇರಿಸೋದಕ್ಕೆ ಅವಕಾಶ ಕಲ್ಪಿಸಿದ್ದಾರೆ. ಡಿಸೆಂಬರ್ 31ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಬೆಳಗ್ಗೆ 10ರಿಂದ ಸಂಜೆ 5 ಗಂಟೆವರೆಗೂ ಕೂಡ ನೀವು ಹತ್ತಿರದ ಕರ್ನಾಟಕ ಒನ್, ಗ್ರಾಮ ಒನ್, ಬೆಂಗಳೂರು ಒನ್ಗಳಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡಿಸ್ಕೋಬಹುದು. ತಿದ್ದುಪಡಿಲಿ ಹೆಸರುಗಳನ್ನ ಸೇರಿಸೋದಾಗಿರಬಹುದು, ಹೆಸರನ್ನ ಡಿಲೀಟ್ ಮಾಡಿಸೋದಾಗಿರಬಹುದು. ರೇಷನ್ ಅಂಗಡಿ ನಿಮಗೆ ಹತ್ತಿರದಲ್ಲಿ ಇಲ್ಲ, ದೂರ ಇದೆ ಅಂದರೆ ನಿಮ್ಗೆ ಯಾವ ಹತ್ತಿರ ಬೇಕೋ ಆ ಅಂಗಡಿ ಹತ್ರ ರೇಷನ್ ಕಾರ್ಡ್ನ ಚೇಂಜ್ ಮಾಡಿಸ್ಕೋಬಹುದು. ರೇಷನ್ ಕಾರ್ಡಲ್ಲಿ ಮನೆ ಮುಖ್ಯಸ್ಥರ ಬದಲಾವಣೆ ಕೂಡ ನೀವು ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಮೊಬೈಲ್ ನಂಬರ್ ಚೇಂಜ್ ಮಾಡಿಸ್ಕೊಳ್ಳೋದಕ್ಕೆ, KYC ಮಾಡಿಸ್ಕೊಳ್ಳೋದಕ್ಕೆ, ರೇಷನ್ ಕಾರ್ಡ್ ತಿದ್ದುಪಡಿಗೆ ಮಾತ್ರ ಅವಕಾಶ ಬಿಟ್ಟಿದ್ದಾರೆ. ಮತ್ತೆ ನೀವು ಕರ್ನಾಟಕ ಒನ್, ಗ್ರಾಮ ಒನ್, ಬೆಂಗಳೂರು ಒನ್ಗಳಲ್ಲಿ ಮಾತ್ರ ತಿದ್ದುಪಡಿನ ಮಾಡಿಸ್ಕೋಬಹುದು. ಸೈಬರ್ ಸೆಂಟರ್ಗಳಲ್ಲೋ ಅಥವಾ ಮೊಬೈಲ್ಗಳಲ್ಲೋ ನೀವೇ ಮಾಡ್ಕೊಳ್ಳೋಕೆ ಹೋದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ. ನೀವು ನಿಮ್ಮ ಹತ್ತಿರದ ಕರ್ನಾಟಕ ಒನ್, ಬೆಂಗಳೂರು ಒನ್ ಇದಕ್ಕೆ ಹೋಗ್ಬಿಡಿ, ಬೆಂಗಳೂರು ಒನ್ಗಳಿಗೆ, ಕರ್ನಾಟಕ ಒನ್ಗೆ ಹೋಗಿ ಅಲ್ಲಿ ಮಾಡಿಸ್ಕೊಳ್ಳಿ. ಗ್ರಾಮ ಒನ್ಗಳಲ್ಲಿ ಅಲ್ಲೂ ಕೂಡ ಆಗಿಲ್ಲ ಅಂದ್ರೆ ನೀವು ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಅಲ್ಲಿ ಬೇಕಿದ್ರೆ ತಿದ್ದುಪಡಿನ ಮಾಡಿಸ್ಕೋಬಹುದು. ಇದು ರಾಜ್ಯ ಸರ್ಕಾರದಿಂದ ಸಿಕ್ಕಿರುವಂತಹ ಒಂದು ಲೇಟೆಸ್ಟ್ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಮೊದಲೆಲ್ಲ ನಿಮ್ಗೆ ಕಾಲಾವಕಾಶ ಕಮ್ಮಿ ಕೊಡೋರು, 1 ಅವರ್ 2 ಅವರ್ ಈ ಡಿಸ್ಟಿಕ್ ಅವ್ರಿಗೆ ಮಾತ್ರ ಸರ್ವರ್ ಓಪನ್ ಇದೆ ಅಂತ. ಬಟ್ ಈಗ ಎಲ್ರಿಗೂ ಕೂಡ ಡಿಸೆಂಬರ್ 31ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಯಾರು ಬೇಕಿದ್ರು ಯಾವಾಗ ಬೇಕಿದ್ರು ರೇಷನ್ ಕಾರ್ಡ್ ಅಲ್ಲಿ ಹೆಸರುಗಳನ್ನ ತಿದ್ದುಪಡಿ ಮಾಡಿಸ್ಕೊಳ್ಳೋಕೆ ಅವಕಾಶನ ಕಲ್ಪಿಸಿದ್ದಾರೆ. ಇನ್ನು ನೆಕ್ಸ್ಟ್ ವಿಚಾರ ಏನಪ್ಪಾ ಅಂದರೆ, ಕರ್ನಾಟಕ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಅತ್ಯಂತ ಮಹತ್ವಪೂರ್ಣ ಯೋಜನೆ ಬಂದು ನಮ್ಮ ಅನ್ನಭಾಗ್ಯ ಯೋಜನೆ. ಇದ್ರ ಕಂತಿಂದು 4-5 ಕಂತುಗಳ ಹಣನ ಅವರು ಹಾಕಬೇಕಾಗಿದೆ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳು ಹಣ ಕೂಡ ಬರಬೇಕಾಗಿದೆ. ಇದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಏನಾದರೂ ಸಿಕ್ಕಿದ್ಯಾ, ಅನ್ನಭಾಗ್ಯ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ ಕೂಡ ನೋಡೋದಾದರೆ, ನೀವು ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿರ್ತೀರಾ. ಇವತ್ತು ಅನ್ನಭಾಗ್ಯ ಯೋಜನೆಯ 3 ಕಂತಿನ ಹಣ ಈ ಜಿಲ್ಲೆಗಳಿಗೆ ಜಮಾ ಅಂತ ತಿಳಿಸ್ತಾ ಇರ್ತಾರೆ. ಮತ್ತು ಅನ್ನಭಾಗ್ಯ ಯೋಜನೆ ಹಣ ಬಂದಿದೆ ಅಂತ ಒಂದೆರಡು ಸ್ಕ್ರೀನ್ಶಾಟ್ ಕೂಡ ಹಾಕ್ತಾ ಇರ್ತಾರೆ. ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡಿರ್ತೀರಾ. ನಿಮಗೂ ಕೂಡ ಹಣ ಯಾವಾಗ ಬರುತ್ತೆ ಅನ್ನೋ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಸರ್ಕಾರ 4-5 ತಿಂಗಳು ಹಣ ಪೆಂಡಿಂಗ್ ಉಳಿಸ್ಕೊಂಡಿದೆ, ಅವ್ರ ಹತ್ರ ಹಣ ಇದೆಯೋ ಇಲ್ವೋ ಅನ್ನೋ ಒಂದು ಡೌಟ್ ಕೂಡ ಬರ್ತಾ ಇದೆ. ತುಂಬಾ ಜನ ಇದ್ರ ಬಗ್ಗೆ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ, ಅನ್ನಭಾಗ್ಯ ಯೋಜನೆ ಕ್ಯಾನ್ಸಲ್ ಆಗ್ಬಿಟ್ಟಿದೆ. ಹೌದಾ, ಅನ್ನಭಾಗ್ಯ ಕ್ಯಾನ್ಸಲ್ ಆಗ್ಬಿಟ್ಟಿದ್ಯಾ, ಇನ್ ಮುಂದೆ ಹಣ ಬರೋದಿಲ್ವಾ, ಅದಕ್ಕೆ ಅವರು 4-5 ತಿಂಗಳು ಹಣ ಹಾಕಿಲ್ವಾ ಅಂತ ಕೇಳೋದಾದ್ರೆ, ಸರ್ಕಾರದ ಕಡೆಯಿಂದ ಯಾರು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿಲ್ಲ. CM ಸಿದ್ದರಾಮಯ್ಯ ಅವರಾಗಿರಬಹುದು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಾಗಿರಬಹುದು, DK ಶಿವಕುಮಾರ್ ಆಗಿರಬಹುದು, 5 ಗ್ಯಾರಂಟಿ ಯೋಜನೆಗಳು ಏನಿದೆ ಅದು ಕಾಂಗ್ರೆಸ್ ಸರ್ಕಾರ ಇರೋವರೆಗೂ 2028ವರೆಗೂ ಕೂಡ ನಾನು ಇದನ್ನ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಯೋಜನೆಗಳು ಕೂಡ ಕಂಟಿನ್ಯೂ ಆಗುತ್ತೆ, ಯಾವುದು ಕೂಡ ಕ್ಯಾನ್ಸಲ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾವುದು ಕೂಡ ಕರೆಕ್ಟಾಗಿ ಹಣನ ಹಾಕ್ತಾ ಇಲ್ಲ. ಅನ್ನಭಾಗ್ಯ ಯೋಜನೆಯ ಹಣ ಕೆಲವರಿಗೆ 5 ತಿಂಗಳದು ಬರಬೇಕಾಗಿದೆ, ಕೆಲವರಿಗೆ 4 ತಿಂಗಳು ಹಣ ಬರಬೇಕಾಗಿದೆ. ಯಾಕೆ ಇಷ್ಟು ತಡ ಆಗ್ತಿದೆ, ಯಾಕೆ ಇಷ್ಟು ಲೇಟ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಹೇಳ್ತಾ ಇಲ್ಲ. ಅನ್ನಭಾಗ್ಯ ಯೋಜನೆಗೆ ಹಣ ಇಲ್ಲ ಅಂತ ವರದಿಗಳು ಬರ್ತಾ ಇದೆ, ಟಿವಿಗಳ ನ್ಯೂಸ್ ಚಾನೆಲ್ಸ್ಗಳಲ್ಲಿ ಕೂಡ ಇದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಬಟ್ ನಮ್ಮ KH ಮುನಿಯಪ್ಪ ಅವರು, ಆಹಾರ ಇಲಾಖೆ ಸಚಿವರಾದಂಥ KH ಮುನಿಯಪ್ಪ ಅವರು, ಅನ್ನಭಾಗ್ಯ ಯೋಜನೆಗೆ ಯಾವುದೇ ರೀತಿಯ ಹಣ ಕೊರತೆ ಇಲ್ಲ, ಸ್ವಲ್ಪ ಟೆಕ್ನಿಕಲ್ ರೀಸನ್ ಆಗಿದೆ, ಅಮೌಂಟ್ನ ಹಾಕ್ತೀವಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಗೃಹಲಕ್ಷ್ಮಿಗೂ ಸೇಮ್ ಇದೇ ರೀತಿ ಹೇಳ್ತಾರೆ. ಗೃಹಲಕ್ಷ್ಮಿ ಏನೋ 15ನೇ ಕಂತಿನ ಹಣ ಇತ್ತೀಚೆಗೆ ಹಾಕ್ಬಿಟ್ರು. ಬಟ್ ಅನ್ನಭಾಗ್ಯ ಯೋಜನೆ ಇದೆ, ಲಾಸ್ಟ್ 4-5 ತಿಂಗಳ ಹಣನ ಅವರು ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ಇವಾಗ ಯಾವಾಗ ಹಣ ಹಾಕ್ತಾರೆ, ಯಾವಾಗ ಖಾತೆಗಳಿಗೆ ಬರುತ್ತೆ ಅನ್ನೋ ವಿಚಾರಕ್ಕೆ ಬರೋದಾದರೆ, ಸರ್ಕಾರದ ಕಡೆಯಿಂದ ಇಲ್ಲಿವರೆಗೂ ಯಾರು ಕೂಡ ಅಪ್ಡೇಟ್ ಕೊಟ್ಟಿಲ್ಲ, ಅಮೌಂಟ್ ಬಂದಿದೆ ಹಾಕ್ತಾ ಇದೀವಿ ಅಂತ. ಜೊತೆಗೆ ವ್ಯೂವರ್ಸ್ ಕೂಡ ಯಾರು ವಿಡಿಯೋಸ್ಗಳನ್ನ ನೋಡ್ತಿದ್ದಾರೆ ಅವರು ಕೂಡ ಹಣ ಬಂದಿದೆ ಅನ್ನೋದನ್ನ ಕಮೆಂಟ್ ಮುಖಾಂತರನೇ ಆಗಲಿ ಅಥವಾ ಯಾವುದೋ ಒಂದು ಸ್ಕ್ರೀನ್ಶಾಟ್ ಮುಖಾಂತರ ಆಗಲಿ ತಿಳಿಸ್ತಾ ಇಲ್ಲ. ಸೊ ಸದ್ಯಕ್ಕೆ ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆ ಆಗಿಲ್ಲ, ಸರ್ಕಾರ ಇನ್ನೂ ಹಣ ಬಿಡುಗಡೆ ಮಾಡಿಲ್ಲ ಅನ್ಸುತ್ತೆ. ಸೊ ದಯವಿಟ್ಟು ಯಾರು ಕೂಡ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಬೇರೆ ಬೇರೆ ಒಂದು ಇದರಲ್ಲಿ ನೋಡ್ತಾ ಇರ್ತೀರಲ್ಲ ನೀವು, ಫೇಸ್ಬುಕ್ಕಲ್ಲಿ ಎಲ್ಲ ಹಣ ಬಿಡುಗಡೆ ಆಗಿದೆ ಅಂತ. ನಿಜವಾಗ್ಲೂ ಅನ್ನಭಾಗ್ಯ ಯೋಜನೆಯ ಹಣ ಯಾರಿಗೂ ಕೂಡ ಬಿಡುಗಡೆ ಆಗಿಲ್ಲ. ಹಣ ಬಂದು ಆಗಲೇ 2-3 ತಿಂಗಳಿಗಿಂತ ಮೇಲೆ ಆಯಿತು. ಸದ್ಯಕ್ಕೆ ಹಣ
ಹಣ ಬಿಡುಗಡೆ ಬಗ್ಗೆ ಕೂಡ ಯಾರೂ ಅಪ್ಡೇಟ್ನ ಕೊಟ್ಟಿಲ್ಲ. ಕೆ ಎಚ್ ಮುನಿಯಪ್ಪ ಆಗಿರಬಹುದು, CM ಸಿದ್ದರಾಮಯ್ಯ ಅವರಾಗಿರಬಹುದು, ಯಾರೂ ಕೂಡ ಹಣ ಇಂಥ ದಿನ ನಾವು ಹಾಕ್ತೀವಿ, ಇವತ್ತು ನಿಮ್ಮ ಖಾತೆಗಳಿಗೆ ಬರುತ್ತೆ ಅಂತ ಅಪ್ಡೇಟ್ನ ಕೊಟ್ಟಿಲ್ಲ. ಇನ್ನು ಅನ್ನಭಾಗ್ಯ ಯೋಜನೆ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಲೇಟೆಸ್ಟ್ ಇನ್ಫಾರ್ಮೇಷನ್ ಸಿಕ್ಕರೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ತೀನಿ. ಸದ್ಯಕ್ಕೆ ರೇಷನ್ ಕಾರ್ಡ್ ಇರುವಂಥವರಿಗೆ 2 ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ತಿಳಿಸ್ಬೇಕಿತ್ತು, ತಿಳಿಸಿದ್ದೀನಿ. ಒಂದು ರೇಷನ್ ಕಾರ್ಡ್ ತಿದ್ದುಪಡಿ, ಮತ್ತೊಂದು ರೇಷನ್ ಕಾರ್ಡ್ದು ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆ ಆಗಿಲ್ಲ, ಯಾವುದೇ ಫೇಕ್ ಇನ್ಫಾರ್ಮೇಷನ್ ನಂಬೇಡಿ ಅಂತ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.